ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕಳೆದ ಒಂದು ಜನವರಿಯಲ್ಲಿ ನಡೆದಂತಹ ಕೆಸೆಟ್ ಪರೀಕ್ಷೆಯ ಫಲಿತಾಂಶ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಒಂದು ಪ್ರಾವಿಷನಲ್ ಕೀ ಆನ್ಸರ್ ಬಿಟ್ಟು ಸುಮಾರು ದಿನಗಳು ಕಳೆದರೂ ಕೂಡ ಅಂತಿಮ ಕೀ ಉತ್ತರಗಳ ಬಗ್ಗೆ ಇನ್ನೂ ಯಾವುದೇ ನಿಖರವಾದಂತಹ ಮಾಹಿತಿ ನಮಗೆ ಲಭ್ಯವಾಗ್ತಾ ಇಲ್ಲ. ಸೊ ಅದರ ಕುರಿತು ಹಲವಾರು ಜನ ಒಂದು ಕಮೆಂಟ್ ಕೂಡ ಹಾಕಿದ್ರಿ, ಕೆಸೆಟ್ ರಿಸಲ್ಟ್ ಯಾವಾಗ ಬರ್ಬೋದು, ಸೊ ಒಂದು ಫೈನಲ್ ಡೇಟ್ ಅಂತಕ್ಕಂಥದ್ದು ಯಾವಾಗ ಅಂತೇಳಿ ಸುಮಾರು ಜನ ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ದೀರಾ. ಸ್ನೇಹಿತರೆ, ಇದಕ್ಕೆಲ್ಲದಕ್ಕೂ ಒಂದು ಉತ್ತರ ಅಂತಂದರೆ, ಈ ದಿನ KA ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ಕೇಳಿದಾಗ ಅವ್ರು ಕೊಟ್ಟಂತಹ ಒಂದು ಉತ್ತರ ಏನಂತಂದರೆ, ಇದೇ ತಿಂಗಳು ಅಂತಿಮದ ಹೊತ್ತಿಗೆ ಫಲಿತಾಂಶವನ್ನು ನಾವು ಕೊಡ್ತೀವಿ. ಸೊ ಅದೇ ಒಂದು ಪ್ರೊಸೆಸಲ್ಲಿ ನಮ್ಮ KA ತಂಡ ಅಂತಕ್ಕಂಥದ್ದು ಇದೆ ಅಂಥೇಳಿ ಅವ್ರು ನಮಗೆ ಒಂದು ಪಾಸಿಟಿವ್ ರೆಸ್ಪಾನ್ಸನ್ನು ಮಾಡಿರ್ತಕ್ಕಂಥದ್ದನ್ನು ನಾವೆಲ್ಲ ಕಾಣ್ಬೋದು. ಹಲೋ, ನಮಸ್ತೆ ಹೇಳಿ ಸರ್. ಸರ್, ಇವಾಗ ಕೆಸೆಟ್ದು ಎಕ್ಸಾಮ್ ಆಗಿ ಅದು ಕೀ ಆನ್ಸರ್ ಬಿಟ್ಟಿದ್ರಿ, ಅದ್ರ ಫೈನಲ್ ರಿಸಲ್ಟ್ ಮತ್ತು ಕೀ ಆನ್ಸರ್ ಯಾವಾಗ ಅಂತ ಗೊತ್ತಾಗ್ತಿಲ್ಲ. ಫೈನಲ್ಗೆ ಸರ್ ನಡೀತಾ ಇದೆ, ಪ್ರೊಸೆಸಿಂಗ್ ಇದೆ, ಕೊಡ್ತೀವಿ ಅಂತ ಹೇಳಿದ್ದಾರೆ. ಶಾರ್ಟ್ಲಿ ಅನೌನ್ಸ್ ಮಾಡ್ತೀವಿ, ಈ ತಿಂಗಳಲ್ಲಿ ಮಾಡಿಕೊಡ್ತೀವಿ. ಈ ತಿಂಗಳಲ್ಲ ಸರ್? ಹೌದು ಈ ತಿಂಗಳಲ್ಲಿ ಕನ್ಫರ್ಮ್ ಅಲ್ವಾ ಸರ್? ಹೌದು, ಕನ್ಫರ್ಮ್ ಅಂತ ಸರ್. ನೆಕ್ಸ್ಟ್ ಇದೆ ಪ್ರೊಸೆಸ್, ಜಲ್ದಿ ಆದಾಗ ಜಲ್ದಿ ಮುಗಿಸ್ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ. ಸೊ KA ತಂಡ ಇವತ್ತು ನಮಗೆ ಕೊಟ್ಟಂತಹ ಒಂದು ಉತ್ತರ ಏನು ಅಂತಂದರೆ, ಸೊ ಈ ತಿಂಗಳಲ್ಲಿ ಆ ಒಂದು ಅಂತಿಮ ಫಲಿತಾಂಶ ಅಂತಕ್ಕಂಥದ್ದು ಪ್ರಕಟವಾಗ್ತದೆ ಅಂತ ಹೇಳಿದ್ದಾರೆ. ಸೊ ನಿರೀಕ್ಷೆ ಮಾಡೋಣ, ಈ ತಿಂಗಳ ಹೊತ್ತಿಗೆ ಬರುವಂಥ ಸಾಧ್ಯತೆಗಳು ತುಂಬಾ ಇದೆ. ನೋಡೋಣ, ನಿರೀಕ್ಷೆ ಮಾಡೋಣ. ಮುಂದೆ ಯಾವುದೇ ರೀತಿಯ ಒಂದು ಕೀ ಆನ್ಸರ್ ಬಗ್ಗೆ ಫೈನಲ್ ಕೀ ಆನ್ಸರು ಅಥವಾ ಒಂದು ರಿಸಲ್ಟ್ ಬಗ್ಗೆ ಏನೋ ಅಪ್ಡೇಟ್ಸ್ ಬಂದರೂ ಕೂಡ ನಾನು ಈ ಒಂದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.